ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಅಂದರೆ ಸೌತ್ ಇಂಡಿಯನ್ನ ಪ್ರಸಿದ್ಧ ನಾಗಾರಾಧನೆಯ ಕ್ಷೇತ್ರ ಅಂದರೆ ತುಂಬ ನಾಗಾರಾಧನೆಯ ಕ್ಷೇತ್ರಗಳಿದ್ದಾವೆ. ಈಗ ಸುಬ್ರಹ್ಮಣ್ಯ ಸ್ವಾಮಿ, ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ, ಹಾಗೆ ಇದು ಒಂದು ಕೂಡ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ. ಇದು ಕೂಡ ತುಂಬ ಪ್ರಸಿದ್ಧ, ಸೌತ್ ಇಂಡಿಯಾದಲ್ಲಿ ತುಂಬ ಪ್ರಸಿದ್ಧ ಹೊಂದಿರುವ ಒಂದು ನಾಗಾರಾಧನೆಯ ಕ್ಷೇತ್ರ. ವೀಕ್ಷಕರೇ, ಇದು ಎಲ್ಲಿ ಬರುತ್ತೆ, ಇದರ ಮಹತ್ವಗಳೇನು, ಇದರ ಗರ್ಭಗುಡಿದೇ ಒಂದು ಇತಿಹಾಸ ಇದೆ. ವೀಕ್ಷಕರೇ, ಆ ಗರ್ಭಗುಡಿಯ ಇತಿಹಾಸ ಏನು, ಇದರ ಹಿಸ್ಟ್ರಿ ಮತ್ತು ಇದು ಎಲ್ಲಿ ಬರುತ್ತೆ, ನೀವು ಇಲ್ಲಿಗೆ ಹೋಗ್ಬಿಟ್ಟು ಅಶ್ಲೇಷ ಬಲಿನ ಮತ್ತು ಸರ್ಪ ಸಂಸ್ಕಾರನ ಮಾಡಿಸ್ಬೋದಾ, ಪೂಜೆ ಮಾಡ್ಸೋಕ್ಕೆ ಎಷ್ಟು ದುಡ್ಡಾಗುತ್ತೆ, ಯಾವತ್ತು ಹೋಗಬೇಕು ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವೀಕ್ಷಕರೇ, ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಒಳ್ಳೊಳ್ಳೆ ಗುಡ್ ಕಂಟೆಂಟ್ ವೀಡಿಯೋಗಳನ್ನ ಶೇರ್ ಮಾಡ್ತಾ ಇರ್ತೀನಿ, ನಿಮಗೆ ಹೆಲ್ಪ್ ಆಗೋ ಅಂಥ ವೀಡಿಯೋಗಳನ್ನೇ ಶೇರ್ ಮಾಡ್ತಾ ಇರ್ತೀನಿ. ವೀಕ್ಷಕರೇ, ನೀವು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿನ ನೋಡಿದ್ದೀರಾ ವೀಕ್ಷಕರೇ? ಅಲ್ಲಿ ಹೋದರೆ ನೀವು ಪ್ರತಿಯೊಬ್ಬರು ಏನೇ ಆಗಬೇಕು, ಅವ್ರಿಗೆ ಮಕ್ಕಳಿದಾಗಲಿ ಅಥವಾ ಮದುವೆದಾಗಲಿ ಏನೇ ಆಗಲಿ, ಏನೇ ಪ್ರತಿಯೊಂದು ಸೇವೆನ ಮಾಡಬೇಕು ಅಂದ್ರೂ ನೀವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಸರ್ಪ ಸಂಸ್ಕಾರ ಆಗಲಿ, ಅಶ್ಲೇಷ ಬಲಿ ಎಲ್ಲೆಲ್ಲ ಮಾಡ್ತೀರಾ ವೀಕ್ಷಕರೇ. ಹಾಗೆಯೇ ಇನ್ನೊಂದು ನಾಗಾರಾಧನೆಯ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ. ವೀಕ್ಷಕರೇ, ಇಲ್ಲಿ ಸಾಕ್ಷಾತ್ ಶ್ರೀ ಕಾರ್ತಿಕೇಯ ಸುಬ್ರಹ್ಮಣ್ಯ ಸ್ವಾಮಿನೇ ನೆಲೆಸಿರೋದು. ಹಾಗಾಗಿ ಇಲ್ಲೂ ಕೂಡ ನಿಮಗೆ ಅಶ್ಲೇಷ ಬಲಿ ಮತ್ತು ಸರ್ಪ ಸಂಸ್ಕಾರ ಎರಡನ್ನೂ ಮಾಡ್ತಾರೆ ವೀಕ್ಷಕರೇ. ಇಲ್ಲೂ ಕೂಡ ಸೇಮ್ 500 ರೂಪೀಸ್ ಅಶ್ಲೇಷ ಬಲಿ ಮತ್ತು ಸರ್ಪ ಸಂಸ್ಕಾರಕ್ಕೆ 4,000 ಇರುತ್ತೆ. ಇದು ಪ್ರತ್ಯೇಕ ದಿನಗಳು, ನೀವು ಅಲ್ಲಿ ಕಾಲ್ ಮಾಡಿಕೊಂಡು ಅವರಿಗೆ ಬುಕ್ ಮಾಡ್ಕೋಬೇಕು ವೀಕ್ಷಕರೇ. ಮತ್ತು ಇದು ವೀಕ್ಷಕರೇ, ಇದು ಬೆಂಗಳೂರು ನಿಯರೋದ್ರಿಂದ ತುಂಬ ಜನ ಯಾರ್ಯಾರು ಅಲ್ಲಿಗೆ ಕುಕ್ಕೆ ಸುಬ್ರಹ್ಮಣ್ಯ ಎಲ್ಲ ಹೋಗಾಗಲ್ಲ ಅಂತಿದ್ರೆ, ಬೆಂಗಳೂರಿಂದ ಇದು ಬರೀ 54 ಕಿಲೋಮೀಟ್ರ್ ವೀಕ್ಷಕರೇ. ನೀವು ಬಂದ್ಬಿಟ್ಟು ಇಲ್ಲಿ ನಾಗಾರಾಧನೆ ಕ್ಷೇತ್ರ ಈ ಘಾಟಿ ಸುಬ್ರಹ್ಮಣ್ಯಗೆ ಬಂದ್ಬಿಟ್ಟು ನೀವು ಪೂಜೆನೂ ಮಾಡಿಸ್ಬೋದು ವೀಕ್ಷಕರೇ. ಇದು ದೊಡ್ಡಬಳ್ಳಾಪುರದಿಂದ 12 ಕಿಲೋಮೀಟ್ರ್ SS ಘಾಟಿ ಅಂತ ಅಲ್ಲಿ ಬರೋದು ವೀಕ್ಷಕರೇ. ಒಂದು 3 ಕಿಲೋಮೀಟ್ರ್ ಫುಲ್ ಘಾಟ್ ಸೆಕ್ಷನ್ ಬರುತ್ತೆ. ಅದು ಬಿಟ್ಟರೆ ನಿಮಗೆ ಅಷ್ಟು ಚೆನ್ನಾಗಿದೆ ರೋಡು. ಮೇಯ್ನ್ ರೋಡಿಂದ ಬರೀ 3 ಕಿಲೋಮೀಟ್ರು ಈ ಘಾಟಿ ಸುಬ್ರಹ್ಮಣ್ಯಗೆ ಬರ್ಬೋದು ವೀಕ್ಷಕರೇ. ಇಲ್ಲಿ 2 ದೇವರುಗಳಿದ್ದಾವೆ ಗರ್ಭಗುಡಿಲಿ, ಒಂದು ಕಾರ್ತಿಕೇಯ ಮತ್ತು ನರಸಿಂಹಸ್ವಾಮಿ ವೀಕ್ಷಕರೇ. ಇದೇ ಗರ್ಭಗುಡಿಯ ರಹಸ್ಯ ವೀಕ್ಷಕರೇ. ಏನು ಮಾಡಿದ್ದಾರೆ ಅಂದರೆ, ಮುಂದೆ ದೇವರು ಒಂದೇ ಶಿಲೆಯಲ್ಲಿ 2 ದೇವರು ಇರೋದು ವೀಕ್ಷಕರೇ. ಹೇಗೆ ಅಂದರೆ, ಅದು ಭೂಮಿಯಿಂದ ಎದ್ದು ಬಂದಿರೋದಂತೆ ಲೆಕ್ಕ ಹಾಕೊಳ್ಳಿ. ಆ ದಂತಕಥೆಯ ಪ್ರಕಾರ 2 ವಿಗ್ರಹಗಳು ಭೂಮಿಯಿಂದ ಹುಟ್ಟಿರೋದಂತೆ. ಒಂದು ಸೈಡಲ್ಲಿ ನಿಮಗೆ ಕಾರ್ತಿಕೇಯ ಸುಬ್ರಹ್ಮಣ್ಯ ಸ್ವಾಮಿ ನೋಡ್ಬೋದು, ಇನ್ನೊಂದು ಸೈಡಲ್ಲಿ ನಿಮಗೆ ನರಸಿಂಹಸ್ವಾಮಿ ನೋಡ್ಬೋದು ವೀಕ್ಷಕರೇ. ಹಾಗಾಗಿ ಈ ಗರ್ಭಗುಡಿಗಳು ತುಂಬಾ ವಿಶೇಷವಾಗಿದ್ದಾವೆ. ಏನಕ್ಕೋಸ್ಕರ ಈ ಥರ ಉದ್ಭವಿಸಿದಾವೆ, ಇದನ್ನು ಯಾರು ಕನ್ಸ್ಟ್ರಕ್ಟ್ ಮಾಡಿದ್ದು ಈ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿನ ಅನ್ನೋ ಪ್ರತಿಯೊಂದು ವಿಷಯನೂ ಈಗ ನೋಡ್ತಾ ಹೋಗೋಣ ವೀಕ್ಷಕರೇ. ನಾನು ಹೇಳ್ದಂಗೆ ಈ ಟೆಂಪಲ್ ಓಪನ್ ಆಗೋದು 7 AM to 8 PM ಎವ್ರಿ ಡೇ ನಿಮಗೆ ಪೂಜೆಗೆ ಓಪನ್ ಆಗಿರುತ್ತೆ ವೀಕ್ಷಕರೇ. ನಾರ್ಮಲ್ ಕುಂಕುಮಾರ್ಚನೆ, ಅದು ಶೇಷ ಪೂಜೆ ಅವೆಲ್ಲ ಇದ್ದೇ ಇರ್ತವೆ. ನೀವೇನಾದ್ರು ಅಶ್ಲೇಷ ಬಲಿ ಮತ್ತು ಸರ್ಪ ಸಂಸ್ಕಾರ ಮಾಡ್ಕೋಬೇಕು ಅಂದರೆ ನೀವು ಹೆಲ್ಪ್ಲೈನ್ ನಂಬರ್ ಕೊಟ್ಟಿನಿ, ಹೆಲ್ಪ್ಲೈನಿಗೆ ಕಾಲ್ ಮಾಡ್ಕೊಬೋದು, ಇಲ್ಲ ಅಲ್ಲಿಗೆ ಹೋಗಿ ವಿಚಾರಿಸ್ಕೊಂಡು ಬರ್ಬೋದು. ಏನಕ್ಕೆ ಇದು ನಿಯರ್ ಟು ಬ್ಯಾಂಗ್ಳೂರ್ ಇರೋದ್ರಿಂದ ವೀಕ್ಷಕರೇ. ಇನ್ನೊಂದು ಇದಕ್ಕೆ 600 ಇಯರ್ಸ್ ಹಿಸ್ಟ್ರಿ ಇರೋದು ವೀಕ್ಷಕರೇ. ಇದು ಅಷ್ಟು ವರ್ಷಗಳ ಹಿಂದಿನ ದೇವಾಲಯ. ಈ ದೇವಾಲಯವನ್ನು ಸಂಡೂರು ರಾಜವಂಶಸ್ಥ ಗೋರ್ಪಡೆ ನಿರ್ಮಿಸಿದ್ದು ವೀಕ್ಷಕರೇ. ಅವನಿಗೆ ಒಂದು ದಿನ ರಾಜನ ಕನ್ಸಲ್ಲಿ ಬಂದ್ಬಿಟ್ಟು ಈ ಕಾರ್ತಿಕೇಯ ಮತ್ತು ಇಲ್ಲಿ ಬಂದ್ಬಿಟ್ಟು ನೀನು ಒಂದು ದೇವಸ್ಥಾನ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಅವನಿಗೆ ಕನಸು ಬಿದ್ದಿರುತ್ತಂತೆ. ಅದನ್ನು ಅವನು ಹುಡ್ಕೊಳ್ತಾ ಬಂದು ಮತ್ತು ಇಲ್ಲಿನ ಜನಗಳ ಗ್ರಾಮಸ್ಥರಿಂದವ ಆ ವಿಗ್ರಹವನ್ನು ಹೊರತೆಗೆದು, ಅಂದರೆ ಅದು ಭೂಮಿಯಿಂದ ಹುಟ್ಟಿರೋವನ್ನ ಹೊರತೆಗೆದು ಅಲ್ಲಿ ಅವನು ಅದಕ್ಕೋಸ್ಕರ ಈ ಘಾಟಿ ಸುಬ್ರಹ್ಮಣ್ಯ ಟೆಂಪಲ್ನ ಕನ್ಸ್ಟ್ರಕ್ಟ್ ಮಾಡಿರ್ತಾನಂತೆ ವೀಕ್ಷಕರೇ. ಅದೂ ಒಂದು ಇತಿಹಾಸ, ಅದು ಕಟ್ಟಿರೋದು. ಬಟ್ ಈ ದಂತಗಥೆಗಳ ಪ್ರಕಾರ ಇಲ್ಲಿ ಕಾರ್ತಿಕೇಯ ಸರ್ಪದ ಅವತಾರದಲ್ಲಿ ಬಂದ್ಬಿಟ್ಟು ತಪಸ್ ಮಾಡ್ತಾ ಇರ್ತಾನಂತೆ ವೀಕ್ಷಕರೇ. ಆ ತಪಸ್ ಮಾಡ್ತಾ ಇರಬೇಕಾದ್ರೆ ಗರುಡ ಬಂದ್ಬಿಟ್ಟು ಅವರಿಗೆ ಹಿಂಸೆ ಕೊಡ್ತಾ ಇರುತ್ತಂತೆ. ಆ ಗರುಡ ಹಿಂಸೆ ಕೊಡ್ತಾ ಇದನ್ನು ನೋಡಿ ಗರುಡನ ಸಂಬಂಧಿಗಾದ ನರಸಿಂಹಸ್ವಾಮಿ ಬಂದ್ಬಿಟ್ಟು ಗರುಡನ್ನ ಇದನ್ನು ಮಾಡಿ ತಪಸ್ಸಿಗೆ ಏನು ಭಂಗ ಆಗೋ ಥರ ಕಾಪಾಡುತ್ತಂತೆ ವೀಕ್ಷಕರೇ ನರಸಿಂಹಸ್ವಾಮಿ. ಹಾಗಾಗಿ ನರಸಿಂಹಸ್ವಾಮಿ ಮತ್ತು ಕಾರ್ತಿಕೇಯ ಒಂದೇ ವಿಗ್ರಹದಲ್ಲಿ ಉದಯಿಸಿದಾರಂತೆ, ಅದೇ ತಪಸ್ ಮಾಡೋ ಪ್ಲೇಸಲ್ಲಿ. ಹಾಗಾಗಿ ಅದರಲ್ಲಿ ನೀವು ಮುಂದ್ಗಡೆ ಅವರು ಗರ್ಭಗುಡಿಲಿ ನೀವು ನೋಡ್ಬೋದು ಕನ್ನಡಿ ಇಟ್ಟಿದ್ದಾರೆ. ಕನ್ನಡಿ ಇಟ್ಟಾಗ ನಿಮಗೆ ಆ ಬ್ಯಾಕ್ ಸೈಡು ಗರ್ಭಗುಡಿಯ ಶಿಲೆಯಲ್ಲಿ ಬ್ಯಾಕ್ ಸೈಡ್ ನರಸಿಂಹಸ್ವಾಮಿ, ಫ್ರಂಟು ನಿಮಗೆ ಕಾರ್ತಿಕೇಯ ಸುಬ್ರಹ್ಮಣ್ಯ ಸ್ವಾಮಿ ಕಾಣಿಸುತ್ತೆ. ನಿಮಗೆ ಆ ಮಿರರಲ್ಲಿ ನಾವು ಹಿಂದ್ಗಡೆ ನೋಡ್ಬೇಕಾದ್ರೆ ಪೂಜೆ ಮಾಡಿಸ್ಬೇಕಾದ್ರೆ ಮುಂದೆ ನಾವು ನೋಡಿಕೊಂಡು ಇದನ್ನು ಸುಬ್ರಹ್ಮಣ್ಯ ಸ್ವಾಮಿನ ಪೂಜೆ ಮಾಡಿಸ್ತೀವಿ, ಹಿಂದ್ಗಡೆ ನಿಮಗೆ ನರಸಿಂಹಸ್ವಾಮಿ ಪೂಜೆನ ಮಾಡಿಸ್ಬೋದು ವೀಕ್ಷಕ. ಅದು ನಿಮಗೆ ಕಾಣಿಸುತ್ತೆ. ಅದನ್ನು ಪ್ರತಿಯೊಬ್ಬರು ಅಬ್ಸರ್ವ್ ಮಾಡಿ ಮತ್ತು ಅಲ್ಲಿ ಹೋಗಿ ಯಾರ್ಯಾರು ಪೂಜೆ ಮಾಡಿಸ್ತಿರೋ ಪ್ರತಿಯೊಂದು ಪೂಜೆ ನೀವೇ
ಏನೇನು ಕುಕ್ಕೆ ಸುಬ್ರಹ್ಮಣ್ಯ ಮಾಡಿಸಿ ಎಲ್ಲ ಪೂಜೆನೂ ಇಲ್ಲೂ ಅವೈಲೇಬಲ್ ಇರುತ್ತೆ ವೀಕ್ಷಕರೇ. ಇಲ್ಲಿ ನಾಗ ಪ್ರತಿಷ್ಠಾಪನೆ ಪ್ರತಿಯೊಂದನ್ನು ಮಾಡ್ಬೋದು ಇಲ್ಲಿ. ಅಂದರೆ ಪ್ರತಿಯೊಂದು ಸೇವೆ ನೋಡಿ ಎಷ್ಟು ನಾಗ ಇದ್ದಾವೆ ನೋಡಿ, ಶಿಲೆಗಳೆಲ್ಲ ಇದ್ದಾವೆ ಇಲ್ಲಿ. ತುಂಬ ಜನ ಎಲ್ಲ ಪ್ರತಿಷ್ಠಾಪನೆ ಮಾಡಿರೋದಾಗಲಿ ಮತ್ತು ಪೂಜೆ ಮಾಡ್ಕೊಂಡಾಗಲಿ ಮತ್ತು ತುಂಬ ಜನಗೆ ಬೇಡಿಕೆ ಬಂದು ಏನೇನು ಬೇಡ್ಕೊ ಬಂದಿರ್ತಾರೆ ಪ್ರತಿಯೊಂದು ಒಳ್ಳೆಯದಾಗುತ್ತೆ ಇಲ್ಲೂ ಈ ಘಾಟಿ ಸುಬ್ರಹ್ಮಣ್ಯಕ್ಕೆ ಬಂದ್ರೂ ವೀಕ್ಷಕರೇ. ಹಾಗಾಗಿ ಇದೊಂದು ಸ್ಮಾಲ್ ಇನ್ಫಾರ್ಮೇಷನ್ನು ಪ್ರತಿಯೊಬ್ಬರಿಗೂ ಇದರದ್ದು ಹೇಗೆ ಇನ್ಫಾರ್ಮೇಷನ್ನು ಹಿಸ್ಟ್ರಿ ಬಗ್ಗೆ ಪ್ರತಿಯೊಬ್ಬರಿಗೂ ತೋರಿಸ್ಕೊಡೋಣ ಅಂತ ವೀಕ್ಷಕರೇ. ಹಾಗಾಗಿ ಇದ್ರದ್ದು ಪೂರ್ವ ಮತ್ತು ಇದರಲ್ಲಿ ಪಶ್ಚಿಮ ದಿಕ್ಕಿಗೆ ಆ ಎರಡೂ ದೇವರುಗಳು ಇರೋದು ವೀಕ್ಷಕರೇ. ಒಂದು ಘಾಟಿ ಸುಬ್ರಹ್ಮಣ್ಯ, ಇನ್ನೊಂದು ನರಸಿಂಹಸ್ವಾಮಿ ಇರೋದು. ಇಲ್ಲಿ ಎವ್ರಿ ಟೈಮು ಡಿಸೆಂಬರು ತುಂಬ ದೊಡ್ಡದಾಗಿ ಜಾತ್ರೆ ಮಾಡ್ತಾರೆ ವೀಕ್ಷಕರೇ. ದನಿನ್ ಜಾತ್ರೆ ಅಂತಲೂ ಮಾಡ್ತಾರೆ ಇಲ್ಲಿ ಘಾಟಿ ಸುಬ್ರಹ್ಮಣ್ಯದಲ್ಲಿ. ಇದಕ್ಕೆ ವಿಶೇಷ ಬ್ರಹ್ಮೋತ್ಸವನೂ ಕೂಡ ಅಲ್ಲಿ ನಡೆಯುತ್ತೆ ಫಾರ್ ಘಾಟಿ ಸುಬ್ರಹ್ಮಣ್ಯಗೆ. ಮತ್ತು ನರಸಿಂಹ ಸ್ವಾಮಿಯ ಜಾತ್ರೆನೂ ಕೂಡ ನಡೆಯುತ್ತೆ ಅಲ್ಲಿ. ನರಸಿಂಹ ಜಾತ್ರೆ ಜಯಂತಿ ಅಂತಲೂ ಮಾಡ್ತಾರೆ ವೀಕ್ಷಕರೇ ಈ ನರಸಿಂಹಸ್ವಾಮಿಗೋಸ್ಕರ. ಹಾಗಾಗಿ ಪ್ರತಿಯೊಂದು ನೀವು ಈ ಟೆಂಪಲಿಗೆ ಹೋದರೆ ನರಸಿಂಹಸ್ವಾಮಿ ಬ್ಲೆಸ್ಸಿಂಗು ಮತ್ತು ಇದ್ರದ್ದು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಲು ಕೂಡ ನೀವು ಬ್ಲೆಸ್ಸಿಂಗ್ ಪಡ್ಸ್ಕೋಬೋದು. ಇಲ್ಲೇ ಮುಂದ್ಗಡೆನೇ ಅದು ಅಷ್ಟು ಟೆಂಪಲ್ನ ಅಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ನಿಮಗೆ ಹೋದರೆ ಕಾರ್ ಪಾರ್ಕಿಂಗ್ ಆಗಲಿ ಅಷ್ಟು ವ್ಯವಸ್ಥೆಗಳೆಲ್ಲ ಪ್ರತಿಯೊಂದು ಅಷ್ಟು ಚೆನ್ನಾಗಿದ್ದಾವೆ. ನಾವು 2-3 ಸರಿ ಹೋಗಿದ್ದೀವಿ. ಹಾಗಾಗಿ ಪ್ರತಿಯೊಂದು ವ್ಯವಸ್ಥೆನೂ ಅಲ್ಲಿ ಅಷ್ಟು ಚೆನ್ನಾಗಿರೋದಿದೆ. ನೀವು ಮಾರ್ನಿಂಗ್ ಹೋದರೆ ಸಾಟರ್ಡೆ ಸಂಡೇ ಬಿಟ್ಟರೆ ನಿಮಗೆ ಬಾಕಿ ದಿನ ಎಲ್ಲ ದಿನವೂ ಅಷ್ಟು ಚೆನ್ನಾಗಿ ಕ್ಲೀನಾಗಿ ದೇವ್ರು ನೋಡಿಕೊಂಡು ಪೂಜೆ ಮಾಡಿಸ್ಕೊಬರ್ಬೋದು. ಸಾಟರ್ಡೆ ಸಂಡೇ ತುಂಬ ಲೈನ್ಸ್ ಇರುತ್ತೆ, ಒಂದು 30 ಮಿನಿಟ್ಸು 1 ಅವರು ಎಲ್ಲ ತೊಗೊಳುತ್ತೆ ಸಂಡೇ. ಮತ್ತು ತುಂಬ ದಿನ ಅಮಾವಾಸ್ಯೆ ದಿನ ಅಲ್ಲಾದರೆ ತುಂಬ ಟೈಮ್ ತೊಗೊಳುತ್ತೆ. ಅದರ್ ದೆನ್ ದಟ್ ನೀವು ಕ್ಲೀನಾಗಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ಬೋದು ವೀಕ್ಷಕರೇ. ಹಾಗಾಗಿ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಪ್ರತಿಯೊಬ್ಬರಿಗೂ ಇದು ಘಾಟಿ ಸುಬ್ರಹ್ಮಣ್ಯ ಬಗ್ಗೆ ಏನು, ಅದರಲ್ಲೂ ಏನೇನು ಪೂಜೆ ಮಾಡಿಸ್ಬೋದು ಅನ್ನೋ ಶೇರ್ ಮಾಡೋಣ ಅಂತ ಇದ್ದೇವೆ ವೀಕ್ಷಕರೇ. ಹಾಗಾಗಿ ಎಲ್ಲರಿಗೂ ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೀನಿ. ಪ್ರತಿಯೊಬ್ಬರು ಏನೇ ಇನ್ಫಾರ್ಮೇಷನ್ ಬೇಕಾದರೂ ನಂಗೆ ಕಮೆಂಟ್ಸ್ ಮಾಡಿ, ಅಲ್ಲಿ ಹೆಲ್ಪ್ ಯು ಔಟ್ ವೀಕ್ಷಕರೇ. ನಿಮಗೆ ಏನೇ ಇನ್ಫಾರ್ಮೇಷನ್ ಬೇಕಾದರೂ ನಂಗೆ ಕಮೆಂಟ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಟೇಕ್ ಕೇರ್, ಬಾಯ್.